ಇವತ್ತು ರೇಷ್ಮೆ ಸೊಪ್ಪಿನ ಗಿಡ ತೋರಿಸ್ತೀವಿ ನೋಡಿ. ಇದೇ ರೇಷ್ಮೆ ಹುಳು ಮೇಯಿಸೋದಕ್ಕೆ ಬೆಳೆಸ್ತಾರೆ. ಇದು ಇಲ್ಲಿ ನಮ್ಮ ತೋಟದಲ್ಲಿದೆ. ಏಕೆ ಅಂತಂದರೆ ಅವಾಗ ಫಸ್ಟಿಗೆ ಈ ನಮ್ಮ ತಾತವ್ರವರೆಲ್ಲ ಇದ್ದಾಗ ಅವರು ರೇಷ್ಮೆನ ಬೆಳೀತಾಯಿದ್ರು. ಅಂದರೆ ಈ ರೇಷ್ಮೆ ಹೇಗೆ ಬೆಳೀತಾರೆ ಅಂದರೆ ಹುಳ ತಂದು ಹುಳುಕಿ ಸೊಪ್ಪಾಕಿ ಅದು ಗೂಡು ಮಾಡಿ ಮಾಡ್ತಾರಲ್ಲ, ಆ ಥರ ಅದು ಬೆಳೆಯೋದು ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಅದಕ್ಕೆ ಬೆಳೆಯೋಕ್ಕೆ ಈ ಸೊಪ್ಪು ಬೇಕಲ್ವಾ, ಅದನ್ನು ಈಗ ಈ ತೋಟದಲ್ಲೆಲ್ಲ ಹಾಕಿದ್ರು. ಅದಕ್ಕೆ ಅದು ಇನ್ನೂ ಆಗಂಗೆ ಇದೆ, ಇಲ್ಲೊಂತ ಕಾಣಿಸ್ತಾ ಇರುತ್ತೆ ರೇಷ್ಮೆ ಗಿಡ. ಮಸ್ತಾಗೆ ಎಷ್ಟು ಕಿತ್ತಾಕಿದ್ರು ಕೊಯ್ದಾಕಿದ್ರು ಹಾಗೆ ಇದೆ ಅದು ಬುಡ. ಇದೆ ನೋಡ್ರಿ ರೇಷ್ಮೆ ಗಿಡ. ಇದನ್ನು ಹಿಪ್ಪು ನೇರಳೆ ಅಂತ ಅಂತಾರೆ. ಅದಾದಮೇಲೆ ಇದು ರೇಷ್ಮೆ ಮಲ್ಬರಿ ಹಣ್ಣು, ಅದು ಇಂಗ್ಲೀಷಲ್ಲ ಏನೋ ಗೊತ್ತಿಲ್ಲ, ಮಲ್ಬರಿ ಹಣ್ಣು. ಆ ಹಣ್ಣು ತುಂಬ ಚೆನ್ನಾಗಿರುತ್ತೆ, ಒಂಥರ ಹುಳಿ ಹುಳಿ ಥರ, ಬ್ಲ್ಯಾಕ್ಬೆರಿ ಥರ ಕಾಣುತ್ತೆ ಇದ್ರ ಹಣ್ಣು ಏನಾದರೂ ಬಂದರೆ. ಈಗ ಇದನ್ನು ಕೊಯ್ದಾಕಿ ಈ ಥರ ಆಗೋಗ್ಬಿಟ್ಟಿದೆ. ಆಮೇಲೆ ಇದ್ರ ಹಣ್ಣು ತೋರಿಸ್ಬೇಕಂತಂದರೆ ಈ ರೇಷ್ಮೆ ಬೆಳೆಯೋರ ಹತ್ರ ಹೋದ್ರೂ, ರೇಷ್ಮೆ ಗೂಡನ್ನು ಬೆಳೆಸೋರ ಹತ್ರ ಹೋದ್ರೂ ಅಲ್ಲಿ ಕೂಡ ಅಲ್ಲಿವರೆಗೂ ಇರಿಸ್ಕೊಳ್ಳಲ್ಲ, ಕೊಯ್ದು ಹುಳುಕಾಗ್ಬಿಡ್ತಾರೆ. ಹಾಗಾಗಿ ಆ ಹಣ್ಣನ್ನು ತೋರ್ಸೋಕ್ಕಾಗ್ತಾಯಿಲ್ಲ. ಇಲ್ಲೇ ನಮ್ಮಲ್ದಲ್ಲೇ ಸಿಕ್ಕಿತ್ತು, ಅವಾಗ ಒಂದಷ್ಟು ಚೆನ್ನಾಗಿ ಬೆಳ್ಕೊಂಡಿತ್ತು, ಹಂಗಾಗಿ ಸಿಕ್ಕಿತ್ತು ಆ ಮಲ್ಬರಿ ಹಣ್ಣು, ಇಲ್ಲ ರೇಷ್ಮೆ ಗಿಡದ ಹಣ್ಣು. ಇದೇ ನೋಡ್ರಿ ರೇಷ್ಮೆ ಹುಳು ಬೆಳೆಸೋದಕ್ಕೆ ಇಡೋ ಬೇಕಾಗಿರೋವಂಥ ಸೊಪ್ಪು, ರೇಷ್ಮೆ ಸೊಪ್ಪು. ಅದಾದಮೇಲೆ ಇದು ಇನ್ನೇಂತಕ್ಕೆ ಉಪಯೋಗ ಆಗುತ್ತೆ. ಇನ್ನು ಅದು ಬಿಟ್ಟರೆ ರೇಷ್ಮೆ ಈಗ ಅದು ತುಂಬ ಬೆಲೆ ಬಾಳೋವಂಥ ಕಾಸ್ಟ್ಲಿ, ಅಂದರೆ ಕ್ಲೋತಲ್ಲಿ ಒಂದು ಬೆಲೆ ಬಾಳೋವಂಥ ವಸ್ತು ಅದು ರೇಷ್ಮೆ. ಅದು ಬಿಟ್ಟರೆ ಇನ್ನು ಇದ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಇದು ರೇಷ್ಮೆನ, ಹೌದು ಇದು ರೇಷ್ಮೆ ನೋಡಿ. ಎಲೆ ಎಂತ ಚೆನ್ನಾಗಿದೆ ಅಂತ, ಒಂಥರ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಪೂರ ನೋಡ್ಕೊಂಬಿಡಿ, ಯಾವುದು ಹಣ್ಣು ಬಿಟ್ಟಿಲ್ಲ. ಈ ಟೈಟ್ ಗಿಡ ಎಲ್ಲ ಹಣ್ಣು ಬಿಡುತ್ತೆ ನೋಡ್ರಿ. ಯಾವಾಗಲೂ ಒಂದು ಸಾರಿ ಹಾಕಿರೋ ಅಂಥ ರೇಷ್ಮೆ ಸೊಪ್ಪು ಗಿಡ ಅದು ಇನ್ನೂ ಹೋಗಿಲ್ಲ. ಇದು ಯಾವ ಬಲವಾಗಿ ನಿಂತಿದೆ ಅಂತ ನೋಡಿ. ಇಲ್ಲೇ ಅಲ್ಲ, ಆ ಕಡೆ ಒಂದಷ್ಟು ಅಲ್ಲೆಲ್ಲಾದರೂ ಹೋದ್ರೆ ಅಲ್ಲೂ ಕಾಣುತ್ತೆ ರೇಷ್ಮೆ ಸೊಪ್ಪು, ಅಂದರೆ ರೇಷ್ಮೆ ಗಿಡ. ಇದನ್ನು ಹಿಪ್ಪು ನೇರಳೆ ಅಂತ ಕರೀತಾರೆ. ಇವಾಗಲೇ ಗೊತ್ತಾಗಿದ್ದು ನನಗೂ, ಈಗ ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಹಿಪ್ಪು ನೇರಳೆ ಅಂತ ಕರೀತಾರೆ. ಅದಾದಮೇಲೆ ಇನ್ನು ರೇಷ್ಮೆನ ಬೆಳೆಸೋದಕ್ಕೆ ಯೂಸ್ ಮಾಡ್ತಾರೆ ನಮ್ಮ ದೇಶದಲ್ಲಿ, ಮತ್ತು ಬೇರೆ ದೇಶಗಳಲ್ಲಿ, ಚೀನಾ ಆ ದೇಶಗಳಲ್ಲೆಲ್ಲ ಬೆಳೆಸ್ತಾರೆ. ಅದು ಬಿಟ್ಟರೆ ಇನ್ನು ರೇಷ್ಮೆ ಬೆಳೆದ್ರೂ ಅವ್ರಿಗೆ ಗೊತ್ತಿರುತ್ತೆ. ಆದರೆ ನಾನು ನೋಡಿದ್ದೀನಿ ರೇಷ್ಮೆ ನಮ್ಮ ಮನೇಲಿ, ನನಗೆ ಗೊತ್ತಿರೋ ಹಾಗೆ ಎಂದು ಬೆಳೆದಿಲ್ಲ. ಆದರೆ ರೇಷ್ಮೆ ಬೆಳೆದಿರೋದು ನೋಡಿದ್ದೀನಿ, ಬೇರೆ ನಮ್ಮ ರಿಲೇಷನಲ್ಲಿ ಬೆಳೆದಿರೋರನ್ನೆಲ್ಲ ನೋಡಿದ್ದೀನಿ. ಅದಕ್ಕೆ ಫಸ್ಟು ಒಂದು ರೇಕ್, ಅಂದರೆ ಆ ವೀಲ್ಸ್ ಥರ ಬರ್ತಿದ್ವು ಅವಾಗ. ಈಗಾದರೆ ಪ್ಲಾಸ್ಟಿಕಲ್ಲಿ ಏನೋ ಬಂದಿದೆ, ಅದರಲ್ಲಿ ಹುಳ ಬಿಟ್ಟು ಅದಕ್ಕೆಲ್ಲ ಸೊಪ್ಪಾಕಿ ಮಾಡ್ತಾರೆ. ಅದೊಂಥರ ಡಿಫ್ರೆಂಟಾಗಿ ಒಂದು 3 ತಿಂಗಳೇನೋ ಅದಕ್ಕೆಲ್ಲ ಸೊಪ್ಪು ಎಲ್ಲ ಹಾಕಿ ಆಮೇಲೆ ಬೆಳೆಸಿ ಮಾಡೋವಂಥದ್ದು ರೇಷ್ಮೆ. ಅದು ಹುಳ ಇರೋದು ಗೂಡು ಕೊಟ್ಕೊಂಡು, ಗೂಡೆಲ್ಲ ಮತ್ತು ನೂಲಿಂದ ನೇಯ್ದುಬಿಟ್ಟು, ಆಮೇಲೆ ಆ ಗೂಡೊಳಗಿಂದ ಅದು ಹೆಂಗೋ ಏನಾಗುತ್ತೋ ಗೊತ್ತಿಲ್ಲ, ಮತ್ತು ಗೂಡೊಳಗೆ ಆ ಹುಳ ಇರೋದಿಲ್ಲ. ನನಗೆ ಅದೇ ಡೌಟ್ ಇತ್ತು ಅವಾಗ ಚಿಕ್ಕ ಹುಡುಗನಲ್ಲಿ, ಅಂದರೆ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಇರೋವಾಗೇನೋ ನೋಡಿದ್ದೆ ಆ ಥರ. ಆಗಿಂದನೂ ಡೌಟು ಅದರಲ್ಲಿ ಏನಾಯಿತು ಅಂತ. ಅದಕ್ಕೂ ಚಿಕ್ಕ ಹುಡುಗ ಅನಿಸುತ್ತೆ ನನಗೆ ಅನ್ನಿಸ್ದಂಗೆ. ಆ ಹುಳ ಏನಾಯಿತು ಅದರೊಳಗಡೆ ಅಂತ ಅನಿಸೋದು. ಅದು ಆ ಡೌಟ್ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಯಾರನ್ನೂ ಕೇಳಲೂ ಇಲ್ಲ, ಅದನ್ನು ಕ್ಲಾರಿಟಿ ಮಾಡ್ಕೊಂಡೇ ಇಲ್ಲ. ಯಾಕಂತಂದರೆ ನಮ್ಮ ರಿಲೇಷನಲ್ಲಿ ಮತ್ತೆ ಆ ಥರ ಹುಳ ಮೇಯಿಸಿ ರೇಷ್ಮೆನ ತಯಾರು ಮಾಡೋರು ಯಾರು ಇರಲಿಲ್ಲ. ಹಾಗಾಗಿ ಈ ಥರ ಆಗೋಗಿದೆ. ಇನ್ನೇನು ಹೇಳಿ, ರೇಷ್ಮೆ ಗೂಡು ಹೆಂಗಿರುತ್ತೆ ಅಂತೇಳಿ ಥಂಬ್ನೇಲಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ.
ಅದು ಬಿಟ್ಟರೆ ಈ ಥರ ಇದೇ ಗಿಡನೇ ಆ ರೇಷ್ಮೆ ಹುಳು ತಿನ್ನೋದು, ಇದರಿಂದನೇ ರೇಷ್ಮೆ ಬೆಳೆಸ್ತಾರೆ. ಆಮೇಲೆ ಇನ್ನೊಂದು, ನಾವು ತುಮಕೂರಲ್ಲಿ ಎಕ್ಸಿಬಿಷನ್ಗೆ ಹೋಗಿದ್ದಾಗ ಅಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋ ಹುಳು ತಂದಿದ್ರು. ಅದು ಈ ಹಳ್ಳೆಲೆ ಬರುತ್ತಲ್ವಾ, ಹಳ್ಳೆಲೆ ತಿನ್ಕೊಂಡೇ ಗೂಡನ್ನ ನೇಯುತ್ತೆ. ಅಂದರೆ ಇವಾಗ ಇದಾದರೆ ಬೆಳೆಸ್ಬೇಕಲ್ವಾ, ಹಳ್ಳಿಗಿಡ ಆದರೆ ಆರಾಮಾಗಿ ಬೆಳೆಯುತ್ತೆ, ಅದು ಬೇಗ ಇದಕ್ಕಿಂತ ಫಾಸ್ಟಾಗಿ ಗ್ರೋತ್ ಬರುತ್ತೆ ಅದು. ಆ ಥರನೂ ಇತ್ತು. ರೇಷ್ಮೆ ಹೇಗಾದರೂ ಬೆಳಿಬೋದೇನೋ, ಹುಳ ಬೇಕಷ್ಟೇ ನಮಗೆ. ಅದು ಏನಾದರೂ ತಿನ್ಬೋದು, ಬಟ್ ಆ ಹುಳ ಚೆನ್ನಾಗಿ ಬೆಳೀತಾ ಇದ್ದರೆ ನಮಗೆ ರೇಷ್ಮೆ ಸಿಗುತ್ತೆ. ಇದು ರೇಷ್ಮೆ ಬಗ್ಗೆ ನನಗೆ ಗೊತ್ತಿರೋ ಅಂಥದ್ದು. ಆಮೇಲೆ ರೇಷ್ಮೆ ಸೀರೆ ಅದೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಅದು ಕಾಸ್ಟ್ಲಿ ಅಂತ ಗೊತ್ತು. ಆಮೇಲೆ ನಮ್ಮ ಮನೆಯಲ್ಲಿರೋರೆಲ್ಲ ರೇಷ್ಮೆ ಅಂದರೆ ಏನೋ ಒಂದು ಪ್ರೌಡ್ ಫೀಲ್ ಥರ, ಅಯ್ಯೋ ರೇಷ್ಮೆ ರೇಷ್ಮೆ ಅಂತ ಇರ್ತಾರೆ, ಒಂಥರ ಇಷ್ಟ ಅವರಿಗೆಲ್ಲ. ಸೊ ಅದಿಷ್ಟು ನನಗೆ ಗೊತ್ತಿರೋದು ರೇಷ್ಮೆ ಬಗ್ಗೆ. ಆಮೇಲೆ ರೇಷ್ಮೆ ನಾಡು ಇದು ರೇಷ್ಮೆ ನಾಡಿದೆಯಾ? ಗೊತ್ತಿಲ್ಲ, ಅದು ರೇಷ್ಮೆ ಬೆಳೆಸೋವಂಥ ಜಾಗ ಯಾವುದೋ ಮರ್ತೋಗ್ಬಿಟ್ಟೆ. ಇರಲಿ, ಕಮೆಂಟ್ ಮಾಡಿ ನಿಮ್ಗೇನಾದರೂ ಗೊತ್ತಿದ್ರೆ ರೇಷ್ಮೆ ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ. ಅದಾದಮೇಲೆ ಇದಿಷ್ಟು ರೇಷ್ಮೆ ಬಗ್ಗೆ ಗೊತ್ತಿರೋ ಅಂಥದ್ದು. ರೇಷ್ಮೆ ಗೂಡನ್ನ ತಮ್ಮನೇಲೆಲ್ಲ ಹಾಕಿರ್ತೀನಿ ನೋಡಿ. ಅದು ಬಿಟ್ಟರೆ ಇನ್ನು ಅಷ್ಟೇ. ಓಕೆ, ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.